ಗುಡ್ ಮಾರ್ನಿಂಗ್ ಅಪ್ಪ ಎಲ್ಲರಿಗೆ. ಇವನ್ ಜಾತ್ರೆ ಡ್ಯಾನ್ಸ್ ಗೀನ್ಸ್ ಹೊಡ್ಯಾಕ ನಮ್ಮ ಗಾಡಿಗೆ ಹಚ್ಚಿ ತರಬೇಡ್ರಿ. ವಾರ ಮಾಡತ್ತಿದ್ದೆ ನೆಕ್ಸ್ಟ್ ಹೊಡೆದಿತ್ತ. ಸೊ ನೆನಪು ಸುಮ್ಮನೆ ಎಲ್ಲರೂ ಹೇಳ್ಬೇಕಂತೆ. ಸಿಂಪಲ್ ಥಿಂಗ್, ವರ್ಕೌಟ್ ಆಗೋಕ್ಕಿಂತ ಮೊದಲು ವಾರ ಪದಕ್ಕೆ ಮಾಡ್ತಾರೆ. ಸ್ವಲ್ಪ ಮಂದಿ ಗುರ್ತೈತಿ, ಸ್ವಲ್ಪ ಮಂದಿ ಗುರ್ತಿಲ್ಲ. ಸೊ ನಾನು ಹೇಳ್ಬೇಕಂತ ಮಾಡಿದ್ದೆ. ವಾರ ಪದಕ್ಕೆ ಮಾಡ್ತಾರಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್. ಒಂದು 5-6 ದಿವಸದಿಂದ ಗಾಡಿ ನಿಂತಿರ್ತೈತೆ, ಅಥವಾ ನೀವು ಎಲ್ಲರೂ ಊರಿಗೆ ಹೋದಾಗ ಗಾಡಿ ಸ್ಟಾರ್ಟ್ ಮಾಡೋದು, ಬೈಕ್ ಅಥವಾ ಕಾರ್ ಏನೇ ಇರಲಿ, ಎಲ್ಲರೂ ಫಸ್ಟಿಗೆ ಚಾವಿ ಹಾಕಿ ಸ್ಟಾರ್ಟ್ ಮಾಡಿ ಒಮ್ಮೆ ಗಾಡಿ ತೊಗೊಂಡು ಹೋಗೋಂಗಿಲ್ಲ. ನಿಂತು ಸ್ಟಾರ್ಟ್ ಮಾಡಿ ಸ್ವಲ್ಪ ವೇಟ್ ಮಾಡ್ತೀವಿ. ಗುರ್ತಿದ್ದಾರೆ ಇಂಜಿನ್ ಚಲೋ ಉಳಿಬೇಕು, ನೀವು ಚಲೋ ಇರಬೇಕು, ಇಂಜಿನ್ ಚಲೋ ಉಳಿಬೇಕು ಅಂತೇಳಿ, ಹಾಳಬೇಡ ಅಂತೇಳಿ ಹಿಂಗೆ ಮಾಡ್ತೀವಿ. ಗುರ್ತಿದ್ದಲ್ಲ ಎಲ್ಲರಿಗೆ. ಸೊ ಅದೇ ಇಲ್ಲಿ ಬಾಡಿ ಬಿಲ್ಡಿಂಗ್ ಅಥವಾ ಇಲ್ಲಿ ಎಕ್ಸರ್ಸೈಸ್ ಮಾಡಕ್ಕೆ ಅಥವಾ ಎಲ್ಲೇ ಹೊರಗೆ ಏನೋ ಎಕ್ಸರ್ಸೈಸ್ ಮಾಡಕ್ಕೆ ಅದು ಯೂಸ್ ಆಗ್ತದೆ. ಹಂಗಪ್ಪ ಅಂದ್ರೆ ನೀವು ಪಟಕ್ಕನೆ ಏನಾರೇ ಹೊಸ ಮೂಮೆಂಟ್ ಮಾಡೋದೈತಿ. ಹೊಸ ಮೂಮೆಂಟ್ ಒಂದು ಬಾಲ್ ಆಗಿದೆ ಅಂತ ಕೊರಿ. ಈಗ ಎಲ್ಲರೂ ಬಾಲ್ಸ್ ಬಿಟ್ಟು ಒಂದು ತಿಂಗಳು 3 ತಿಂಗಳು ಒಟ್ಟ ಕ್ರಿಕೆಟ್ ಆಡೋದು ಇರ್ತಾರೆ. ಒಬ್ಬರು ಯಾರೋ ಬಾಲೇ ಹೋಗಿಲ್ಲ, ಹಿಂಗೆ ಯಾಕೆ ಒಂದ್ಸಲ ಕೈ ಬ್ಯಾನ್ ಹಾಕೊಂಡ್ಬಿಡ್ತಾರೆ. ಅದಕ್ಕೆ ವಾರಪ್ ಮಾಡಿರಲ್ಲ ಅಥವಾ ಆ ಮೂಮೆಂಟ್ ಇದು ಇರೋಂಗಿಲ್ಲ ರೂಢಿನೇ. ಸೊ ಸ್ವಲ್ಪ ವಾರಪ್ ಮಾಡಿ ನೀವು ಇದು ಮಾಡಿದ್ರೆ ಆ ಇಂಜುರಿ ಆಗಿಲ್ಲ. ಒಂದು ಫಸ್ಟ್ ಥಿಂಗ್ ಇಂಜುರಿ ಆಗಿಲ್ಲ. ಸೊ ಅದಕ್ಕೆ ನೀವು ಏನಾರು ಮಾಡೋಕ್ಕಿಂತ ಮೊದಲು ಅಥವಾ ಏನೋ ಮಾಡೋದಿರ್ತಂದ್ರೆ ಬೇಸಿಕ್ ವಾರಪ್ ಸ್ವಲ್ಪ ಮಾಡೇಬೇಕು. ಸೊ ನೆನಪಿಟ್ಕೊ ಅಷ್ಟೇ. ಈಗ ವರ್ಕೌಟ್ ಮಾಡತ್ತೀರ ಅಂದ್ರೆ ಪೈಲಿ ಒಂದು 5 ನಿಮಿಷ ವಾರಪ್ ಕೊಡಬೇಕು. ಪೂರ ಬಾಡಿ ಗರಮ್ ಆಗುತ್ತಾನೆ. ಸಿಂಪಲ್ ಜಂಪಿಂಗ್ ಮಾಡಿರಿ, ಏನೇ ಮಾಡಿರಿ, ಯಾವ ಮೂಮೆಂಟ್ ಮಾಡತ್ತೀರಿ, ಲೆಗ್ಸ್ ಮಾಡತ್ತೀನಿ, ಲೆಗ್ಸ್ ಮಾಡೋದಕ್ಕೆ ನನಗೆ ಆ ಜಾಯಿಂಟ್ಗಳಿಗೆ ಮಾಡ್ತೀನಿ. ಸೊ ಒಟ್ಟು ಬೇಸಿಕ್ ವಾರಪ್ ಆಗುತ್ತೆ. ಇಲ್ಲ ನಿಮ್ಗೆ ಇದು ಬೇಸರ ಆಗ್ತದೆ, 5 ನಿಮಿಷ ರನ್ನಿಂಗ್ ಮಾಡಿರಿ, 5 ನಿಮಿಷ ವಾಕ್ ಮಾಡಿ. ಆದ್ರೂ ಬಂದು ನೀವು ಏನು ಮಾಡ್ತಿರ್ತೀರಿ ಅದ್ರದ್ದು ಲೈಟ್ ವೇಟ್ ರೆಪ್ಟೇಷನ್ ಮಾಡಬೇಕು. ಸೊ ಯೂಸ್ ಆಗ್ತದೆ. ನೀವು ರನ್ನಿಂಗ್ ಮಾಡತ್ತೀರಿ, ಸ್ವಲ್ಪ ಗುರ್ತದೆ ಮಾಡ್ತಾರೆ, ನೋಡ್ತಿರ್ತೀನಿ ನಾನು ಕಾಲಿಗೆ ಯೂಸ್ ಮಾಡ್ಕೊಂಡು ಜಂಪಿಂಗ್ ಅಂತ ಮಾಡಿ ಸ್ಟಾರ್ಟ್ ಮಾಡಿರಿ. ಆದ್ರೆ ಒಂದು 5 ನಿಮಿಷ ಕೊಡ್ರಿ, ಪೂರ ಬಾಡಿ ಗರಮ್ ಆಗಿ ಅಷ್ಟೇ ಅಂದ್ಬಿಟ್ಟು ಬೇಸಿಕ್. ನೆಕ್ಸ್ಟ್ ಏನೈತೆ ಹಾಗೆ ಹೇಳ್ಕೊತ ಹೋಗ್ತೀನಿ. ಬೇಸಿಕ್ ನೀವು ಸ್ಟಾರ್ಟ್ ಮಾಡಿ. ಸೊ ಟೇಕ್ ಕೇರ್.